ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರ ಕೂಡ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ, 28th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಮನೇಲೇ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಯಾರಿಗೂ ಗೊತ್ತೇ ಇಲ್ಲ ನಾನು ಸೆಲೆಬ್ರೇಷನ್ ಮಾಡ್ತೀನಿ ಅಂತ. ನಾನು ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಯಾವುದೇ ಫಂಕ್ಷನ್ ಇರಲಿ ಏನೇ ಇರಲಿ ನಾನೇ ರೆಡಿ ಮಾಡ್ತಾಯಿದ್ದೆ, ನಾನೇ ಡೆಕೋರೇಷನ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನೇ ಪ್ರತಿಯೊಂದು ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಬಟ್ ಅಪ್ಪ ಅಮ್ಮಂಗೆ ಕೊಡಬೇಕು ಅಂತ ಸುಮ್ಮನೆ ಹಂಗೆ ಯೋಚನೆ ಮಾಡಿದೆ ಅಷ್ಟೇ. ಆಯಿತು, ಅವ್ರಿಗೆ ಯಾವತ್ತೂ ನಾನು ಸರ್ಪ್ರೈಸಾಗಿ ಏನೂ ಮಾಡೇ ಇಲ್ಲ ಅಲ್ವಾ. ಹಾಗಾಗಿ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಥರ ಮಾಡಿ ಕೇಕ್ ತಂದು ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಬಲೂನ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ. ಬಲೂನ್ಸ್ ಎಲ್ಲ ಹೇಳಿದ್ದೆ, ಅರ್ಜುನ್ ಅಣ್ಣ ತಂದುಕೊಟ್ಟು ಹೋದರು. ಆ್ಯಂಡ್ ಇದು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಬರುತ್ತಲ್ವ, ಅದು ಹ್ಯಾಪಿ ಆ್ಯನಿವರ್ಸರಿ ಅಂತ ಇದೆ. ಸೊ ನಮ್ಮ ಮನೇಲಿ ನಮ್ಮನೆ ಫಂಕ್ಷನ್ಗಳಲ್ಲಿ ಇವೆಂಟ್ಗೆಲ್ಲ ರೆಡಿ ಮಾಡ್ತಾರಲ್ಲ ಅಣ್ಣ, ಸೊ ಅವರೇ ನಾನು ಕೇಳಿದ ತಕ್ಷಣ ತಂದುಕೊಟ್ಟು ಹೋದರು. ಸೊ ಬನ್ನಿ ಇವತ್ತಿನ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕಷ್ಟಪಡ್ತವ್ರೆ ಪ್ರೇಮಂಟಿ. ಗೋಲ್ಡ್ ಎಲ್ಲ ನಂದು ಬ್ಲ್ಯಾಕ್ ಪ್ರೇಮಂಟಿದು. ಸುನೀತಕ್ಕನ್ ಫುಲ್ ಮಿಸ್ ಮಾಡ್ಕೋತಾ ಇದೀವಿ. ಸುನೀತಕ್ಕ ಇಲ್ಲ ನೋಡಿ, ಇಬ್ಬರೇ ಕಷ್ಟಪಡ್ತಾ ಇದೀವಿ. ಸುನೀತಕ್ಕ ಇದ್ರೆ 10 ನಿಮಿಷಕ್ಕೆಲ್ಲ ಮಾಡಿ ಮುಗಿಸೋದು. ಪ್ರೇಮಂಟಿ ಎಲ್ಲ ಊದೂದು ಕೊಟ್ಟಿದ್ರು ಬಲೂನ್ಸು. ನಾನು ಹಾಗೆ ಹ್ಯಾಂಗಿಂಗ್ ಮಾಡ್ಕೋತಾ ಇದ್ದೆ. ಹ್ಯಾಂಗಿಂಗ್ ಫಸ್ಟೇ ನನ್ನ ಹತ್ರ ಇತ್ತು, ಯಾಕಂದರೆ ನಮ್ಮ ಮನೇಲಿ ಯಾರ್ದಾದ್ರು ಬರ್ಡೇ ಆ್ಯನಿವರ್ಸರಿ ಬಂದರೆ ಫಸ್ಟಿಂದನೂ ನಾವೇ ಮಾಡ್ತಾಯಿದ್ವಿ. ಮಗು ಆದಾಗಿಂದ ಬಿಟ್ಬಿಟ್ಟಿದ್ದೆ. ಇಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಒಂದು ಸತಿ ಮಾಡಿಸೋಣ ಅಂದ್ಬಿಟ್ಟು ತುಂಬ ಆಸೆಯಿಂದ ಎಲ್ಲ ನಾನೇ ರೆಡಿ ಮಾಡ್ತಾ ಇದ್ದೆ. ಫೈನಲಿ ಹಂಗೆ ಹಿಂಗೆ ಮಾಡಿ ಒಂದು ಸಪಾಟಿ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಕಟ್ಬಿಟ್ವಿ. ಅಲ್ಲಿ ಅಷ್ಟೊತ್ತು ತುಂಬ ಸಾಕಾಗೇ ಹೋಗ್ಬಿಟ್ಟಿತ್ತು. ಯಪ್ಪ ಏನು ಗುರು ಇವತ್ತಿಷ್ಟು ಸುಸ್ತಾಗ್ತಿದೆ ಅನ್ನೋ ಥರನೇ ಆಗ್ಬಿಟ್ಟಿತ್ತು ಅನಿಸುತ್ತೆ. ಅಷ್ಟರಲ್ಲಿ ಎಲ್ಲದೂ ರೆಡಿ ಮಾಡ್ಕೊಂಡು ಸ್ವಲ್ಪ ಟೀ ಇಡೋಣ ಅಂದ್ಬಿಟ್ಟು ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡ್ವಿ. ಅಷ್ಟು ಬಲೂನ್ ಊದಿ ಕಟ್ಟೋ ಅಷ್ಟೊತ್ತಿಗೆ ಸಾಕಾಯ್ತು ಇವತ್ತು. ಸೊ ಎನರ್ಜಿ ಡ್ರಿಂಕ್ ಟೀ ತೊಗೋತಾ ಇದ್ದೀವಿ ಈಗ. ಅದೆಲ್ಲ ಕಟ್ಬಿಟ್ಟು ಸ್ವಲ್ಪ ಆಡಿರೋ ಟೇಬಲ್ನೇ ಅಡ್ಜಸ್ಟ್ ಮಾಡ್ತೀವಿ. ಸಂಜೆ 6 ಗಂಟೆ ಆಯಿತು. ಇದು ನಮ್ಮ ಅಪ್ಪ ಅಮ್ಮ ಬಂದಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು. ನನ್ಗನ್ಸಿರೋ ಪ್ರಕಾರ ನಮ್ಮಪ್ಪ ಬೈತೆ. ನಮ್ಮಪ್ಪಂಗೆ ಇದೆಲ್ಲ ಅಷ್ಟಿಷ್ಟ ಆಗಲ್ಲ. ಬಟ್ ನಮ್ಮಮ್ಮಗೆ ಹೇಗೆ ಅಂದರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಳಿಯ ಸೊಸೆ ಮಗ ಆ ಥರ ಮಾಡಿದ್ರೆ ಅವ್ರಿಗೆ ತುಂಬ ಖುಷಿ. ಅವ್ರಿಗೆ ಅವರೇ ಮಾಡ್ಕೊಳ್ಳೋದಂದರೆ ಖುಷಿ ಇಲ್ಲ. ಆ್ಯಂಡ್ ಏನೇ ಕೊಡಿಸಿದ್ರು ಅಷ್ಟೇ, ಎಲ್ಲರಿಗೂ ಕೊಡಿಸಿ ಖುಷಿ ಪಡ್ತಾರೆ ಆ ಥರ ಅವರು. ಬೆಳಗ್ಗೆಯಿಂದ ಎಲ್ಲ ಕಷ್ಟಪಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ರೆ ಅಜ್ಜಿ ಮತ್ತು ತಾತ ಮೊಮ್ಮಗನ ನೋಡೋ ನೆಪದಲ್ಲಿ ಬಂದೇ ಬಿಡೋದಾ. ಸರ್ಪ್ರೈಸ್ ಎಲ್ಲ ನೋಡೇ ಬಿಟ್ಟರು. ಅಯ್ಯೋ ನೋಡ್ಬಿಟ್ಟು ಏನಕ್ಕೆ ಇದೆಲ್ಲ ಮಾಡಬೇಕಿತ್ತ ಅಂತಲೂ ಬೈದರು. ಏನೂ ಮಾಡೋಕ್ಕಾಗಲ್ಲ, ಬೈಸ್ಕೊಂಡು ಆದಮೇಲೆ ಈಜಿ ಅಮ್ಮ ಆಯಿತು ಅಂದ್ಬಿಟ್ಟು ನಮ್ಮ ಪಾಪ ಬರೋ ಗಂಟ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಅಣ್ಣ ಮತ್ತು ನಮ್ಮ ಪಾಪ ಅಂಗಡಿಗೆ ಹೋಗಿದ್ರಲ್ವ, ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ನೋಡಿದ್ರೆ ಕಣ್ಣು ಬೇರೆ ಊದ್ಕೊಂಡ್ಬಿಟ್ಟಿತ್ತು. ಕಣ್ಣು ಕುಟ್ಕೇನೋ ಏನೋ ಆಗಿದೆ ಅಂತ ಅದಕ್ಕೂ ಕೂಡ ಬೈಸ್ಕೊಂಡು ಸುಮ್ಮನೆ ಕೂತಿದ್ದೆ. ಎಲ್ಲರೂ ಬಂದಮೇಲೆ ಸೊ ಕೇಕೆಲ್ಲ ಇಟ್ಬಿಟ್ಟು ನಾವು ನಾನೇ ಕೇಕ್ ತರಿಸಿದ್ದೆ. ಪೈನಾಪಲ್ ಫ್ಲೇವರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಬಟರ್ ಸ್ಕಾಚ್ ಫ್ಲೇವರ್ ಸಿಕ್ಕಿತ್ತು, ಅದನ್ನು ತೊಗೊಂಬಂದಿದ್ವಿ. ಆ್ಯಂಡ್ ಸಿಂಪಲಾಗಿ ಡೆಕೋರೇಷನ್ದು ಅದೆಲ್ಲ ತಂದು ಇಟ್ಟಿದ್ವಿ. ಅದೆಲ್ಲ ಮಾಡಿಕೊಂಡು ಆಮೇಲೆ ಎಲ್ಲರೂ ಇದ್ವಿ ಅಂದ್ಬಿಟ್ಟು ಕೇಕೆಲ್ಲ ಏನೇ ಆಗಲಿ ನಮಗೆ ಅಪ್ಪ ಅಮ್ಮಗೆ ಕೊಡೋದಕ್ಕಿಂತ ನಾವು ಅಪ್ಪ ಅಮ್ಮಂಗೆ ಸಣ್ಣ ಪುಟ್ಟ ಅದರಲ್ಲಿ ಖುಷಿ ಕೊಡೋದ್ರಲ್ಲಿ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮಪ್ಪ ಅಮ್ಮ ಅಂತೂ ತುಂಬಾ ಖುಷಿಪಟ್ಟರು ಕೇಕ್ ಕಟ್ ಮಾಡಿದ್ದು ಮತ್ತು ಒಬ್ಬಳೇ ಡೆಕೋರೇಷನ್ಸ್ ಎಲ್ಲ ಮಾಡಿದ್ನಲ್ವ. ಸೊ ಹಾಗಾಗಿ ಅವರು ಕೂಡ ತುಂಬ ಖುಷಿಪಟ್ಟರು. ಹಾಗೆ ಎಲ್ಲರೂ ಖುಷಿಯಿಂದ ಕೇಕ್ ಕಟ್ ಮಾಡಿ ಅಪ್ಪಾಜಿ ಅಮ್ಮಂಗೆ ನಾವೆಲ್ಲ ತಿನ್ನಿಸಿದ್ವಿ. ಹಾಗೆಯೇ ಯಾವಾಗಲೂ ಅಮ್ಮ ಅಡುಗೆ ಮಾಡ್ತಾನೆ ಇರ್ತಾರೆ. ಹೋಟೆಲಿಂದ ತಂದು ಇವತ್ತು ಊಟ ಮಾಡೋಣ ಅಂದ್ಬಿಟ್ಟು ಹೋಟೆಲಿಂದ ನಾನ್ ವೆಜ್ ತಂದು ಎಲ್ಲರೂ ಒಂದೇ ಜೊತೆ ಕುತ್ಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಆವತ್ತಿನ ಡೇನ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.